ಸದ್ಯಕ್ಕೆ ಏನೂ ಬೇಡ ಈಗ. ಏನು ಇಲ್ಲ ಬಿಡು. ಇಲ್ಲೇನೋ ಆಫೀಸಿನ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಡಿಸ್ಟರ್ಬ್ ಮಾಡ್ಬಿಡ. ನನಗೆ ಹೋಗು ಕೆಲಸ ಮಾಡ್ಕೋ. ಹೇಳಿದ್ನಿಲ್ಲ ನಿನಗೆ ಕೆಲಸ ಮಾಡ್ಕೋ ಹೋಗು ಅಂತ. ಇದಕ್ ಬೇಕು ನಿನಗೆ ಮೂರ್ಖಿವಿ. ಸರಿ ತಗೊಳ್ಳಿ. ಎಷ್ಟು ಕೊಬ್ಬು ನೋಡು. ಕಾಫಿ ಬೇಕಾ ಟೀ ಬೇಕಾ ಅಂದ್ರೆ ನನ್ ಮೇಲೆ ರೇಗ್ತಾರೆ. ಆಫೀಸ್ ಟೆನ್ಷನ್ ಎಲ್ಲ ತಗೊಂಬಂದ್ ನನ್ ಮೇಲೆ ಹಾಕೋದು. ಯಾಕಂದ್ರೆ ಬಿಟ್ಟು ಬಿದ್ದೀನಲ್ಲ, ಇವ್ರ ಮನೆ ಚಾಕ್ರಿ ಎಲ್ಲ ಮಾಡ್ತೀನಿ ನೋಡು, ಅದಕ್ಕೆ ನನ್ ಮೇಲೆ ರೇಗೋದು ಎಲ್ಲಾರು. ಯಾಕೋ ಗರಂ ಆಗಿದನಲ್ಲ. ಅಯ್ಯೋ ದೇವಾ, ಇವತ್ತು ಬೇರೆ ರೇಖಂಗೆ ಹುಡುಗನ್ ಕರ್ಕೊಂಬ ಅಂತ ಹೇಳ್ಬಿಟ್ಟಿದೀನಿ. ಇವ್ ನೋಡಿದ್ರೆ ಇಷ್ಟ ಸಿಟ್ನಾಗದ್ದಾನೆ. ಏನ್ ಮಾಡೋದು ಇವಾಗ? ಮೊದ್ಲೇ ಹೋದ್ಸಲ ಹುಡುಗನ್ಗೆ ಹೆಂಗ್ ಬೇಕಂಗ್ ಓಡೋದು ಬಂದಿದ್ದಾನೆ. ಇವಾಗ ಮನೆಗೆ ಬರ್ತಿದ್ದಾನೆ ಅಂತಂದ್ರೆ ಏನ್ ಮಾಡ್ತಾನ ಏನಾಗುತ್ತೋ ಆಗ್ಲಿ ಬಿಡು. ನಾನು ಇದೀನಲ್ಲ, ನೋಡ್ಕೊಂತೀನಿ. ಇವನಿಗೆಲ್ಲ ಎದ್ರಕಂತ ಕುತ್ಕೊಂಡ್ರೆ ಮುಗಿತ್ತು. ನಾನಿಲ್ಲಿ ನನ್ ದರ್ಬಾರ್ ನಡಿಬೇಕಾಗಿರೋದು ಇವಂದಲ್ಲ. ಬೇಡ. ಯಾಕತ್ತೆ ಟೀ ಅಂದ್ರೆ ಇದು ಜೀವ ಬಿಡ್ತೀರಿ, ಟೀ ಕೇಳಿದ್ರೆ ಬೇಡ ಅನ್ನಕತ್ತೀರಲ್ಲ. ಇಟ್ಟಿನ್ ತಗೊಳ್ರಿ ಒಂದ್ ಕಪ್. ಇರ್ಲಿ ಬಿಡ್ಲಿ, ಬೇಡ ಸದ್ಯಕ್ಕೆ ಬೇಡ, ಆಮೇಲೆ ಮಾಡುವಂತೆ ತಗ. ಎಲ್ರಿಗೂ 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 ಅಂದ್ರೆ ಇಲ್ಲತ್ತೆ ನಿಮ್ ಮಗಗೇನು ಬೇಡ ಅಂತ. ಇನ್ನು ನಿಮಗೆ ಮತ್ತೆ ನನಗೆ ನಾನು ಇವಾಗ ಕುಡ್ದಂದ್ರೆ ಆಮೇಲೆ ಮತ್ತೆ ಇನ್ನೇನು ಕುಡಿಯಕ್ ಆಗಲ್ಲ. ಮತ್ತೆ ನಿಮ್ಗೊಬ್ರಿಗೆ ಕೊಡ್ಬೇಕಾಕತಿ. ಇಲ್ಲ, ಅಲ್ಲಿ ಮನೆಗೆ ಯಾರೋ ಬರೋರದ್ರೆ ಆಮೇಲೆ ಮಾಡುವಂತೆ ತಗ. ಹೌದಾತಿ? ಯಾರು ಬರ್ತಿದ್ದಾರೆ? ಯಾರು ನಿಮ್ ರಿಲೇಷನ್ ಅಥವಾ ಯಾರು ನಿಮ್ ಫ್ರೆಂಡ್ಸ್ ಯಾರು ಬರ್ತಿದಾರ? ಇಲ್ಲ ಇಲ್ಲ, ನಮ್ಮರ್ ಯಾರಲ್ಲ, ರೇಖಮ್ ಫ್ರೆಂಡ್ ಯಾರೋ ಬರ್ತಾರಂತೆ, ಅದಕ್ಕೆ ಅವಾಗೆ ಮಾಡುವಂತೆ ತಗ. ಯಾರಮ್ಮ ರೇಖಮ್ ಫ್ರೆಂಡ್? ಏನ್ ಹೇಳಿಲ್ಲ ಅಕ್ಕಿ, ಅದೇ ಕರ್ಕೊಂಡ್ ಬರ್ತೀನಿ ಅಂತ ಅಂದಳ ಅಷ್ಟೇ. ಫೋನ್ ಮಾಡಿದ್ಲ ಅವಾಗ್ಲೇ, ನನ್ ಫೋನಿಗೆ ಫೋನ್ ಮಾಡಿದ್ಲ. ಕರ್ಕೊಂಡ್ ಬರ್ತೀನಿ ಅಮ್ಮ ಅಂತ ಅಂದ್ಲ. ನಾನು ಅದಕ್ಕೆ ಟೀ ಮಾಡ ಆಮೇಲೆ ಮಾಡುವಂತೆ ಅಂತ ಹೇಳಿದಪ್ಪ ಅಷ್ಟೇ. ಓ ಹೌದಾ, ಸರಿ ತಗೊಳ್ರಿ. ಸರಿ ಅತ್ತೆ, ಆಯ್ತು, ಆಮೇಲೆ ಮಾಡ್ತೀನಿ ತಗೊಳ್ರಿ. ಈಗ ಇಟ್ಟಿದ್ದೀನಿ, ನಾನಂತೂ ಕುಡ್ಕೊಂಡ್ ಬರ್ತೀನಿ. ಆಮೇಲೆ ಅವ್ರಿಗೆ ಇನ್ನೊಂದ್ಸಲ ಮಾಡ್ಕೊಡ್ತೀನಿ ತಗೊಳ್ಳಿ. ಸರಿ. ಅವ್ರು ಬಂದಾಗ ಗಟ್ಟಿ ಹಾಲ್ನಾಗ ಟೀ ಮಾಡ್ಬೇಕು, ಹಂಗ ಚಂದ ಇರ್ಬೇಕಂಗ. ಟೀಗೆ ಸ್ವಲ್ಪ ಸಕ್ಕರೆ ಚೆನ್ನಾಗಿ ಹಾಕಿ, ಹಂಗ ಯಾರು ಮಾಡಿದಾರಪ್ಪ ಹೋಟ್ಲಾಗಿನ್ ಟೀ ಇದ್ದಂಗ ಇರ್ಬೇಕು, ಹಂಗ್ ಟೀ ಮಾಡ್ಬೇಕು ನೀನು. ಮತ್ತೆ ಮನೆಗ ಅವು ಯಾವ ಖಾರ ಅದು ಸ್ವೀಟ್ ಇದ್ವಲ್ಲ, ಅವನು ತೆಗೆದು ಒಂದ್ ತಟ್ಟೆಗೆ ಹಾಕಿಡ. ಮತ್ತ ಫ್ರೆಂಡ್ಸ್ ಅಂತಂದ್ರೆ ಮತ್ತೆ ಫಸ್ಟ್ ಟೈಮ್ ಬರಕಂತಾರ, ಹಂಗೆ ಕೊಟ್ರ ಆತ ಅವ್ರಿಗೆ. ಸರಿ ಆಯ್ತು ತಗೊಳ್ರಿ, ಹಂಗೆ ಮಾಡ್ತೀನಿ. ಯಾಕೋ ಏನೋ ಎಲ್ಲೋ ಮಿಸ್ ಹೊಡಿತೈತಿ ಅಂತ ನನಗೆ ಅನಿಸ್ತೈತಿ. ನೋಡೋಣ ಅದ್ ಯಾವ ಫ್ರೆಂಡ್ ಅಂತ ನೋಡೋಣ. ಸ್ವೀಟ್ ಖಾರದ್ ರೆಡಿ ಮಾಡ್ಸಿದ್ದಾತು. ಇವಾಗ ಹುಡುಗ ಬಂದ್ಮೇಲೆ ಏನ್ ಮಾಡ್ತಾನೋ ಅದೊಂದ್ ಸ್ವಲ್ಪ ಕಂಟ್ರೋಲ್ ಮಾಡಿಸ್ಬೇಕು ನಾನೇ. ಬಂದ್ರೇನ ಯಾರು? ನೀನೇ ಒಂಚೂರು ತೆಗಿಯಮ್ಮ. ಇಲ್ಲಿ ಆಫೀಸ್ ಡಾಕ್ಯುಮೆಂಟ್ ನೋಡ್ತಿದ್ದೀನಿ ಅಂತ ಅವಾಗಿಂದ ಹೇಳ್ತಿದ್ದೀನಿ. ಅಯ್ಯ ಅಯ್ಯ ಅಯ್ಯ, ನಿಮ್ಮ ಒಂದು 2 ತಾಸು ಹೊತ್ತು ಕುತ್ಕೊಂಡು ಇನ್ನೂ ಎದ್ದಳವಲ್ರಿ. ನಮ್ಗೆಲ್ಲ ಕೆಲಸ ಆಗ್ತಲೆ. ಸರಿ ಬಿಡ್ರಿ, ನಾನೇ ತೆಗಿತೀನಿ. ರೇಖಾ, ಅಯ್ಯೋ ಅಲ್ಲ, ಏನ್ ಯಾರು ಕರ್ಕೊಂಡ್ ಬಂದ್ಯಾ ಮನೆಗೆ? ನಿಮ್ಮ ಅಣ್ಣ ಗೊತ್ತಾನೆ ನೀನು ಅವತ್ತು ಹೆಂಗ್ ಹೊಡೆದಿದ್ದಾರೆ ಅಂತಂದು. ಅಯ್ಯೋ ದೇವ್ರ, ನನಗೇನ್, ಅಯ್ಯೋ ಶಿವ. ಅದು ಅತ್ತಿಗೆಮ್ಮ, ನನ್ನ ಅಮ್ಮನ್ ಕೇಳೇ ಕರ್ಕೊಂಡ್ ಬಂದಿರೋದು ಅತ್ತಿಗೆಮ್ಮ. ಅಮ್ಮ ಒಪ್ಕೊಂಡಿದ್ದಾರೆ, ಅದಕ್ಕೆ ನಾನು ಮಾತಾಡ್ಸೋಣ ಅಂತಾನೆ ಕರ್ಕೊಂಡ್ ಬಂದಿರೋದು. ಏನು ಅತ್ತೆ ಒಪ್ಕೊಂಡಿದಾರ? ಒಂದು ಮಾತು ನಮಗೆ ಹೇಳಿಲ್ಲ, ನಿಮ್ಮ ಅಣ್ಣಂಗೂ ಹೇಳಿಲ್ಲ. ಯಾರ ಜೊತೆಗೆ ಹಿಂಗ್ ಬಾಯ್ ಬಾಯ್ ಮಾಡ್ತಿದ್ದಾಳೆ? ಸರಿ ಬರ್ರಿ ಒಳಗಡೆ. ಯಾರು? ಯಾಕಂಗ್ ಬಾಯ್ ಬಾಯ್ ಮಾಡ್ತಿದ್ದಿ? ಏನಾತು? ಮಕ್ಕ ಯಾಕ ಸಿಟ್ ಮಾಡ್ಕೊಂಡ್ ಬಂದಿಯಲ್ಲ? ನೀವೇ ನೋಡ್ರಿ ಈ ಗನಂದಾರಿ ಕೆಲ್ಸನ. ರೇಖಾ, ಏನಿದು? ನಾನು ಹೇಳಿಲ್ಲ ಇವನ್ ಸವಾಸ ಬಿಡು ಅಂತ. ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲ, ಯಾವ ಧೈರ್ಯದ ಮೇಲೆ ಕರ್ಕೊಂಡ್ ಬಂದಿದ್ದೀಯಾ? ಅಣ್ಣ, ಅದು ಅದು ಬಸಪ್ಪ, ನಾನೇ ಹೇಳಿದ್ದು ಕರ್ಕೊಂಬ ಅಂತ ಹುಡುಗನ್ನ. ಅಮ್ಮ, ಏನ್ ಹೇಳ್ತಿದೀಯಾ? ಇವನನ್ನ ಮನೆಗ್ ಕರ್ಕೊಂಬರಕ್ ಕೇಳ್ದ್ಯಾ? ಯಾಕಮ್ಮ? ಅದು ಹಂಗಲ್ಲ, ಸ್ವಲ್ಪ ನಿಧಾನಕ್ಕ ವಿಚಾರ ಮಾಡಿ ನೋಡು. ಆ ಹುಡುಗ ಅವಳು ರೇಖಾನ್ ಆಫೀಸ್ನಾಗ ಕೆಲಸ ಮಾಡೋದಂತೆ. 50,000 ರೂಪಾಯಿ ಸಂಬಳ, ಒಬ್ಬನೇ ಮಗ, ಅವ್ರ ಅಪ್ಪ ಅಮ್ಮ ಇಲ್ಲಂತೆ. ಅವನು ಇವಾಗ ಇಲ್ಲೇ ರೂಮ್ ಮಾಡ್ಕೊಂಡು ಇದಾನಂತೆ.
ಆಸ್ತಿ ಪಾಸ್ತಿ ಹೊಲ ಮನಿ ಎಲ್ಲ ಐತಂತೆ. ಇಂತ ಹುಡುಗ ನಾವ್ ಹುಡುಕಿದ್ರು ಸಿಗಂಗಿಲ್ಲ. ಭಾರಿ ಬಿಲ್ಡಪ್ ಕೊಟ್ಬಿಟ್ಟವಳೆ ನನ್ ಬಗ್ಗೆ. ಹಿಂಗೆ ಮೇಂಟೈನ್ ಮಾಡೋಣ. ಏನತ್ತೆ ಹಿಂಗ್ ಮಾತಾಡ್ತಿದ್ದೀರಾ? ನಮಗೆ ಹುಡುಗನ್ನ ಹುಡುಕಕ್ಕಾಗಲ್ವಾ? ಇದಕ್ಕಿಂತ ಒಳ್ಳೆ ಹುಡುಗನ್ನ ಹುಡುಕ್ತಿದ್ವಿ. ಲವ್ ಮಾಡಿರೋ ಹುಡುಗಗೆ ಅವನು ಗೊತ್ತಿಲ್ಲ ಗುರಿ ಇಲ್ಲ. ನೀವೇ ನೋಡಿದ್ದೀರಾ ಆಸ್ತಿ ಪಾಸ್ತಿ ಇರೋದನ್ನ? ನೀನ್ ಮಾತಾಡ್ಬೇಡ ಕಣೆ, ನಿನಗಿದಕ್ಕೂ ಸಂಬಂಧ ಇಲ್ಲ. ನಾನ್ ಬಸಪ್ಪನ ಹತ್ರ ಮಾತಾಡ್ತಾ ಇರೋದು. ಅವನು ನಾನು ಮಾತಾಡ್ತೀವಿ, ನಿನ್ ಮಧ್ಯೆ ಬಂದ್ ಮಾತಾಡ್ಬೇಡ ನೀನು. ನೀನ್ ಹೇಳೋ ಪ್ರಕಾರ ನನ್ ಮಗಳು ಸುಳ್ಳು ಹೇಳ್ತಾಳ ಅಂತನಾ? ಅವಳ ಯಾಕೆ ಸುಳ್ಳು ಹೇಳ್ತಾಳೆ? ಬರೇ ಇದೇ ಆತು, ಅಣ್ಣ ತಂಗಿ ಮಧ್ಯೆ ತಂದಿಡೋದ್ ನಿಂದು. ಅವ್ರಿಬ್ರು ಎಂತ ಚೆನ್ನಾಗಿದ್ದು, ನೀನೇ ಮಧ್ಯೆ ಮಧ್ಯೆ ಬಂದು ಮಾತಾಡಿ ಜಗಳ ತಂದಿಡ್ತೀಯ ಅವ್ರೊಬ್ರ ಮಧ್ಯೆ. ನಿನ್ನಿಂದ ಈ ಮನಿ ಹಾಳಾಗ್ ಹೋಗ್ತೈತಿ. ಎಂತ ಸೊಸಿನ್ ತಗೊಂಡ್ ಬಂದ್ಬಿಟ್ಟೆ ನಾನು. ಸಾಕ್ ಮುಚ್ಚಮ್ಮ ಬಾಯಿ. ಅವಳು ಏನ್ ಮಾಡಿದ್ಲು ಅಂತ ಅವಳಿಗೆ ಆತರ ಬೈತಾ ಇರ್ತೀಯ ಯಾವಾಗ್ಲೂ? ಅವಳು ಈ ಮನೆಗೆ ಎಷ್ಟೆಲ್ಲ ಮಾಡ್ತಿದ್ದಾಳೆ, ಅದೆಲ್ಲ ನಿನ್ಗೆ ಗೊತ್ತನೇ ಆಗ್ತಿಲ್ವಲ್ಲಮ್ಮ? ನಾನು ನೋಡ್ತಾನೆ ಇದ್ದೀನಿ. ಅವಳ ಮೇಲೆ ಅಪವಾದ ಓಡಿಸದೇ ಆಯ್ತು ನಿಂದು. ಇನ್ನೊಂದ್ಸತಿ ಹೇಳ್ತಾ ಇದೀನಮ್ಮ, ಇನ್ನೊಂದ್ಸತಿ ಅವಳಿಗೆ ಏನಾದ್ರು ಬೈಯೋದು ಮಾಡೋದು ಮಾಡಿದ್ರೆ ನಾನ್ ಸರಿ ಇರಲ್ಲಮ್ಮ. ಅವಳ್ದೇನಾದ್ರು ತಪ್ಪಿತ್ತು ಅಂದ್ರೆ ಬೈ, ಅವಳ್ದೇನು ತಪ್ಪಿಲ್ಲ ಅಂತಂದ್ರೆ ಸುಮ್ನೆ ಬೈತಾ ಇದ್ರೆ ಅಂದ್ರೆ ಇನ್ಮೇಲಿಂದ ಅವಳು ಗಂಡ ಆಗಿ ನಾನು ನಿಂತ್ಕೊಂತೀನಿ ಅವಳ ಮುಂದೆ. ಅವಳಿಗೆ ಯಾರು ಇಲ್ಲ ಅಂತ ಅನ್ಕೋಬೇಡ. ಇಷ್ಟು ದಿನ ನೀನ್ ಬೈದ್ರು ನೋಡಿ ಯಾಕೆ ಸುಮ್ನೆ ಇದೀನಿ ಅಂತ ನಿನಗೂ ಗೊತ್ತು. ಆದ್ರೆ ಇವತ್ತು ಯಾರೋ ಮೂರನೇವ್ರ ಎದುರುಗಡೆ ನನ್ ಹೆಂಡತಿಗ್ ಬೈದ್ರೆ ನಾನ್ ಸುಮ್ನಿರಲ್ಲಮ್ಮ. ಅದು ಅಮ್ಮನೇ ಆಗ್ಲಿ ತಂಗಿನೇ ಆಗ್ಲಿ ಯಾರೇನೇ ಆಗ್ಲಿ. ನೋಡಮ್ಮ, ನಾನ್ ಹಿಂಗ್ ಮಾತಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅವನ್ ಬಗ್ಗೆ ನನಗ್ ಗೊತ್ತು. ಆ ಹುಡುಗ ಸರಿ ಇಲ್ಲ. ನೋಡಲ್ಲ ಅವ್ನ್ ಬಟ್ಟೆ ನೋಡಿ ಹೆಂಗೈತೆ, ಜೋಕರ್ ಹಾಕಿದಂಗಿದೆ. ಅವನ 60,000 ರೂಪಾಯಿ ಸಂಬಳ ತಗೊಳ್ಳೋ ಮೊಕ್ಕನ ಇದು. ಸರಿ, ಅವ್ರದ್ದು ಆಸ್ತಿ ಪಾಸ್ತಿ ಇದೆ ಅಂತ ಅಂದಲ್ಲ, ಸರಿ ನೋಡ್ಕೊಂಡ್ ಬರಕ್ ಹೋಗೋಣ ನಡಿ. ಎಲ್ಲ ಐತಿ ಅವ್ರ ಹೊಲ ಮನಿ ಎಲ್ಲಿ ಯಾವ ಊರಾಗ ಐತಿ ಎಲ್ಲ ನಮಗ್ ಹೇಳನ್ನು. ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾವು ಊರಲ್ಲಿ ಎಲ್ಲಾರ್ನು ವಿಚಾರಿಸ್ತೀನಿ. ವಿಚಾರಿಸಿದಾದ್ಮೇಲೆ ಬೇಕಾದ್ರೆ ನಾನ್ ಕೊಡಕ್ ಒಪ್ಕೊಂತೀನಿ. ಅಯ್ಯಯ್ಯ, ಯಾವ ಊರ ಐತ್ ನನಗೆ? ಯಾವ ಊರಾಗ ಹೊಲ ಮನಿ ಐತಿ? ಯಪ್ಪ ಸಿಕ್ಕಾಕೊಂಡಲ್ಲಪ್ಪ. ಮೊದ್ಲೇ ಮೊನ್ನೆನೆ ಹೊಡ್ತ ತಿನ್ಕೊಂಡಿನಿ. ಇವಾಗ ಏನಾದ್ರೂ ಗೊತ್ತಾತು ಅಂತಂದ್ರೆ ನನ್ನೇನ್ ಕೊಲೆನ ಮಾಡ್ಬಿಡ್ತಾನೆ ಇವ್ರ ಅಣ್ಣ. ಅಯ್ಯೋ, ಏನ್ ಮಾಡೋದ್ ಇವಾಗ? ಅಣ್ಣ ಇಷ್ಟೊಂದು ಸಿಟ್ಟಾಗಿರೋದ್ ನಾನು ಯಾವಾಗೂ ನೋಡೇ ಇಲ್ಲ. ಅಮ್ಮಂಗೆ ಎದುರು ಮಾತಾಡ್ಬಿಟ್ನಲ್ಲ ಇವತ್ತು. ಅಯ್ಯೋ ದೇವ, ನಮ್ ಗ್ರಾಚಾರ ಕೆಟ್ಟಿದೆ ಇವತ್ತು. ಅಡ್ರೆಸ್ ಇಸ್ಕೊ ಅಂತಿದ್ದಾನೆ. ಇವ್ ಎಲ್ಲಿ ಹೊಲ ಮನಿ ಇಲ್ಲ ಏನಿಲ್ಲ. ಯಾವ ಅಡ್ರೆಸ್ ಅಂತ ಕೊಡ್ಲಪ್ಪ. ಮತ್ ನೀನು ನಿಮ್ ಮನೆಯದು ಅಡ್ರೆಸ್ ಕೊಡು, ಊರಿಂದ ಅಡ್ರೆಸ್ ಕೊಡು. ನಾನು ಹೋಗಲ್ಲಿ ಚೆಕ್ ಮಾಡ್ ಬರ್ತೀನಿ. ನಿಮ್ದೇನಾದ್ರು ಹೊಲ ಮನಿ ಇರೋದ್ ನಿಜ ಆಯ್ತು, ನೀನು ರೇಖನ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನಿಜ ಆಯ್ತು ಅಂದ್ರೆ ನಮ್ ತಂಗಿ ತಗೋತೀನಿ. ಇಲ್ಲ ಅಂತ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಅದು ಸರಿ ಸರಿ ನಾನ್ ಬರ್ತೀನಿ ತಗೊಳ್ ರೇಖಾ, ನಾನ್ ಬರ್ತೀನಿ ತಗೊಳ. ನೋಡಿ ಹೆಂಗ್ ಎಸ್ಕೇಪ್ ಆದ ಕೇಳಿದ ತಕ್ಷಣನೇ. ಅವ್ನ್ ಏನಾದ್ರೂ ಸುಳ್ಳು ಹೇಳಿರೋದ್ ನನಗೆ ಗೊತ್ತಾಗ್ಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಿ ರೇಖಾ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನೆನ್ಪಿಟ್ಕೋ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ, ಇವನ ನಾನ್ ಸಾಕಿದ್ದ ಹುಡುಗ ಬಸಪ್ಪನ ಇವನು. ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ ಎದುರುತ್ತಿದ್ದ. ಇವತ್ತೇನಪ್ಪ ಇಷ್ಟು ಸ್ಟ್ರಾಂಗ್ ಆಗ್ಬಿಟ್ಟವನೆ. ಅಯ್ಯೋ ದೇವ, ನನ್ಗಂತೂ ಬೆವ್ರು ಎಳೆದೋಗ್ಬಿಡ್ತು. ಓನಮ್ಮ, ನನ್ಗಂತೂ ಸಖತ್ ಭಯ ಆಗ್ಬಿಡ್ತು. ಯಪ್ಪ ದೇವ್ರೆ, ಏನ್ ಹೇಳೋದು ಏನ್ ಬಿಡೋದು ಅಂತಾನೆ ಗೊತ್ತಾಗಲಿಲ್ಲ. ಮುಂಚೆನೆ ಹೇಳೋದಲ್ವೇ ನಮ್ಮ ಅವನು ಕರ್ಕೊಂಡ್ ಬಂದ್ಮೇಲೆ ಇದನ್ನ ಜಗಳ ಮಾಡಿ ಕಳಿಸಿದ್ರೆ ಅವ್ನು ಎದ್ಕೊಂಡು ಹೋದ ನೋಡು. ಇವಾಗ ಏನ್ ಮಾಡೋದು ಇವಾಗ? ಅಲ್ಲ ಕಣೆ, ಅವ್ನ್ ಕೇಳಿದಾಗ ಅಡ್ರೆಸ್ ಮನಿ ಅಡ್ರೆಸ್ ಕೊಡಕ್ ಏನ್ ದಾಡಿ ಅಂತ ಅವನಿಗೆ? ಈಗ ಅವ್ನ್ ಸುಮ್ನೆ ಹೋದ್ನಲ್ಲ, ಏನಂತ ತಿಳ್ಕೊಬೇಕು? ನಿಜ ಅಂತ ತಿಳ್ಕೊಬೇಕಾ ಸುಳ್ಳು ಅಂತ ತಿಳ್ಕೊಬೇಕಾ? ಅಯ್ಯ ಅಮ್ಮ, ಮೊನ್ನೆ ನಾವು ಹೊಡ್ಸ್ಕೊಂಡಿದ್ನಲ್ಲಮ್ಮ ಅಣ್ಣನ ಹತ್ರಕ್ಕೆ, ಅದಕ್ಕೆ ಗಾಬರಿ ಪಡ್ಕೊಂಡು ಹೋದ್ನೇನ. ನಾನು ಹೇಳ್ತೀನಿ, ನನ್ನ ಹತ್ರ ಅಡ್ರೆಸ್ ಇಸ್ಕೊತೀನಿ ತಗೊಳಮ್ಮ. ಏನವ, ನನಗಂತೂ ನಂಬಿಕೆ ಬರ್ತಿಲ್ಲ. ಅವನು ಮಾತಾಡಿದ್ ನೋಡಿ ಅಪ್ಪ, ನನಗಂತೂ ಕಾಲು ಕೈ ನಡವ ಕುಂತತೆ. ನೋಡವ ಏನ್ ಮಾಡ್ತೀಯ? ನಾನ್ ಮತ್ತೆ ಅವನ್ನ ಏನೋ ನನ್ನ ವಿರುದ್ಧ ಆಗ್ಬಿಟ್ಟನಲ್ಲೇ. ಮತ್ತಿನ್ನು ಅವನ್ನ ಎದುರಾಕಂಡ್ ಮಾಡ್ದೆ ಅಂದ್ರೆ ಮತ್ತೆ ನನ್ ಮಾತೆ ಕೇಳಲ್ಲ ಅವನು. ನೋಡಿ ಹೇಳಕೋತೀನಿ, ಅವನ ಅಡ್ರೆಸ್ ಕೊಟ್ಟು ಅವರೆಲ್ಲ ಒಳ್ಳೇದಿತ್ತು ಅಂತಂದ್ರೆ ಮಾತ್ರ ನಾನು ಒಪ್ಕೊಂತೀನಿ. ಇಲ್ಲ ಅಂತ ಅಂದ್ರೆ ಇಲ್ಲ ಅಷ್ಟೇ. ಅಯ್ಯೋ ದೇವ, ಇದೇನಾಯ್ತಪ್ಪ? ಯಪ್ಪ ದೇವ್ರೆ, ಲವ್ ಮಾಡೋದು ಬೇಡ, ಈ ಪಜಿತಿನೂ ಬೇಡ. ಸಾಕಾಗ್ಬಿಡ್ತು ಇವತ್ತು ನಮಗೆ. ಈ ಜೀವದ ಮೇಲೆನೆ ಬೇಸರ ಆದಂಗ ಆಗ್ಬಿಡ್ತು. ಅವನಿಗೆ ನೋಡಿದ್ರೆ ಒಂದ್ ಕೆಲ್ಸ ಇಲ್ಲ, ಮನಿ ಇಲ್ಲ, ಮಠ ಇಲ್ಲ ಅಂತ ನಾನ್
ಬಂದಿದ್ದೀನಿ. ಇವಾಗ ಎಲ್ಲಿಂದನಪ್ಪ ಅಡ್ರೆಸ್ ತಂದ್ ಕೊಡೋದು? ಅಯ್ಯೋ ದೇವ್ರ, ಇದೊಂದ್ ಪಜ್ಜಿ ಇಡ್ತಲ್ಲ, ಇವ್ ನೋಡಿದ್ರೆ ಪರ್ರ ಅಂತ ಹೋಗ್ಬಿಟ್ಟು ಹಂಗೆ ಮಾತಾಡಕ್ ಆಗದ್ರೆ